ಒಂದು ಕಡೆ ಆಪರೇಷನ್ ಸಿಂಧೂರ ಸಕ್ಸಸ್, ಒಂದು ದೇಶ ಒಂದು ಶಕ್ತಿ, ಭಾರತೀಯ ಸೇನೆಗೆ ಬೆನ್ನೆಲುಬಾಗಿ ಇಡೀ ದೇಶ ನಿಂತುಕೊಂಡಿದೆ. ಆದರೆ ದೇಶಕ್ಕೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ನಾಯಕರ ಹೇಳಿಕೆ ಒಂದಷ್ಟು ಪ್ರಶ್ನೆಗಳನ್ನಲ್ಲಿ ರೈಸ್ ಮಾಡ್ತಾ ಇದೆ. ಮೊನ್ನೆ ಬಿಜೆಪಿ ನಾಯಕ ಉಗ್ರನ ಸಹೋದರಿಯಿಂದಾನೇ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ದು ಅಂತ ಒಂದು ಹೇಳಿಕೆ ಕೊಟ್ಟಿದ್ದು. ಉಗ್ರನ ಸಹೋದರಿ ಸೋಫಿಯಾ ಅಂತ ಬಿಜೆಪಿ ನಾಯಕ ಮಾತಾಡಿದ್ದು. ಮೊನ್ನೆ ಸೋಫಿಯಾ ಖುರೇಶಿಯನ್ನ ಉಗ್ರರ ಸಹೋದರಿ ಅಂತ ಕರೆದಿದ್ದು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ವಿವಾದಾತ್ಮಕ ಹೇಳಿಕೆ. ಇದೀಗ ಕಾಂಗ್ರೆಸ್ ಶಾಸಕ ಮಾತಾಡ್ತಿರೋದೇನು ಅಂತ ಹೇಳಿದ್ರೆ, ನೋಡ್ರಿ, ಪೆಹಲ್ಗಾಮ್ ದಾಳಿ ನಡೆಸೋದಕ್ಕೆ ಮಿಲಿಟರಿ ಅವರೇ ಉಗ್ರರನ್ನ ಒಳಗಡೆ ಬಿಟ್ಟುಬಿಟ್ರ. ಪೆಹಲ್ಗಾಮ್ ದಾಳಿ ಮಾಡೋದಕ್ಕೆ ಮಿಲಿಟರಿ ಅವರು ತಡಿಬೇಕಾಗಿತ್ತು, ಅದನ್ನ ಅವರೇ ಒಳಗಡೆ ಬಿಟ್ಟುಬಿಟ್ರ ಉಗ್ರರನ್ನ. ಕೊತ್ತೂರು ಮಂಜುನಾಥ್ ಹೇಳಿಕೆ ಇದು. ಪಹಲ್ಗಾಮ್ ದಾಳಿ ಇಲ್ಲಾಂದ್ರೆ ಯಾಕಾಗ್ತಾ ಇತ್ತು, ಒಳಗಡೆ ಬಿಟ್ಟಿದ್ದಕ್ಕೆ ತಾನೇ ಆಗಿದ್ದು ಅಂತ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಇದು. ಕೋಲಾರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ. 4 ಫ್ಲೈಟ್ ಹಾರಿಸ್ಬಿಟ್ಟು ಕಾರ್ಯಾಚರಣೆ ಮಾಡಿದ್ದೀವಿ ಅಂತ ಬೂಟಾಟಿಕೆ ಮಾತು ಹೇಳಿಬಿಟ್ರೆ ಹೇಗೆ? ಕಾರ್ಯಾಚರಣೆಯಲ್ಲಿ ಉಗ್ರರು ಸತ್ತಿದ್ದು ನಿಜ ಏನ್ರಪ್ಪ? ನಿಜವಾಗ್ಲೂ ಉಗ್ರರು ಸತ್ತು ಹೋಗ್ಬಿಟ್ರ ಅದರಲ್ಲಿ ಅಂತ ಕೊತ್ತೂರು ಮಂಜುನಾಥ್ ಕೇಳ್ತಾ ಇರೋದು. ಗುಪ್ತಚರ ಇಲಾಖೆ ವೈಫಲ್ಯ ಆಗಿಲ್ವಾ ಇದರಲ್ಲಿ? ಇದೆಲ್ಲ ಗೊತ್ತಾಗಬೇಕು. ಅಮೆರಿಕ ಮಾತಿಗೆ ಕಟ್ಟು ಬಿದ್ದುಬಿಟ್ಟು ಭಾರತ ಕಾರ್ಯಾಚರಣೆನೇ ಸ್ಟಾಪ್ ಮಾಡಿಬಿಡ್ತು. ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಇದು. ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫೈರ್ ಮಾಡಿ ಗಂಡಂದ್ರ ಹೆಂಡ್ತೀರ್ ಮುಂದೆ ಗಂಡಂದ್ರನ್ನ ಹೊಡೆದು, ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದರೂ ತಟ್ಕೊಳ್ಳೋಕ್ಕಾಗುತ್ತಾ? ಯಾರಾದರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದವರು, ಇಲ್ಲಾಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತ ಕಣ್ಮುಂದೆ ಆ ಘಟನೆ ನೋಡಿದಾಗ. ಅಂಥದಕ್ಕೆ ಪರಿಹಾರ ಇದೆಲ್ಲ. ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತಂತೆ. ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವ್ಯಾರಾದ್ರೂ ಟಿವಿ ಹೇಳಿದ್ರ? ನಮಗಿಲ್ಲಿ ಸುಟ್ಟಿರುವಂಥ ಉಗ್ರರು ಯಾರು? ಅವ್ರು 4 ಜನ 5 ಜನ ಬಂದವರು ಎಲ್ಲೋದ್ರು? ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವರು ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶ ಎಲ್ಲಿದೆ? ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ? ನಮ್ಮದು ಸೆಕ್ಯೂರಿಟಿ ಇಲ್ವಾ? ಹಂಗಾದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ? ಬೇರೆ ಸಮೇತ ಟೆರರಿಸ್ಟನ್ನು ಏನೂ ಮಾಡಿಲ್ಲ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26-28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್? ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ